ವೆಲ್ಕಮ್ ಟು ದ ಮೈ ಚಾನಲ್. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಂತ, ಸಂಡೇ ಸ್ಪೆಷಲ್ ಆಗಿ ಚಿಕನ್ ತಂದಿದ್ದಾಳೆ ನಮ್ಮ ಮನೆಯಲ್ಲಿ. ನೋಡಿ, 1 kg ಚಿಕನು, ಆಮೇಲೆ ಚಿಕನ್ ಮಸಾಲ, ಸುಹಾನ, 1 ಲಿಂಬೆಹಣ್ಣು. ಈಗ ಫಸ್ಟ್ ಈ ಚಿಕನನ್ನು ತೊಳ್ಕೊಂಡಿದ್ದೇನೆ. ಈಗ ಇದಕ್ಕೆ ಲಿಂಬೆ ರಸನ ಹಿಂಡ್ತಾ ಇದ್ದೇನೆ, ಯಾಕಂದರೆ ಹುಳಿ ಚೆನ್ನಾಗಿ ಹಿಡ್ಕೋಬೇಕಾಗಿ. 1 ಲಿಂಬೆಹಣ್ಣು ಸಾಕು. ಆಮೇಲೆ ಮತ್ತೆ ಟೊಮೆಟೊನ ಹಾಕ್ತೇನೆ ನಾನು. ಇದು ಕುದಿಸೋಕ್ಕಂತ ಹಾಕ್ತಾ ಇದ್ದೇನೆ ಲಿಂಬೆಹಣ್ಣನ್ನು. ಎರಡು kg ಚಿಕನ್ ಇದ್ದರೆ 2 ಲಿಂಬೆಹಣ್ಣು, 1 kg ಚಿಕನ್ ಇದೆ ಇಲ್ಲಿ, ಅದಕ್ಕಾಗಿ ಒಂದೇ ಲಿಂಬೆಹಣ್ಣನ್ನು ಹಾಕ್ತಾ ಇದ್ದೀನಿ. ಭಾಳ ಹುಳಿ ಆಗಬಾರ್ದು ಅಂತ ಒಂದೇ ಹಾಕ್ತಾ ಇದ್ದೀನಿ. ಅರಿಶಿನದ ಪುಡಿ, ಉಪ್ಪು ಹಾಕೋದ್ರಿಂದ ಪೀಸಿಗೆ ಕುದಿಯೋ ಟೈಮಲ್ಲಿ ಉಪ್ಪು ಹಾಕಬೇಕು. ಎಣ್ಣೆ ಹಾಕ್ತಾ ಇದ್ದೇನೆ. ನನ್ನ ವಿಡಿಯೋ ಸ್ಟ್ಯಾಂಡ್ ಇಲ್ಲ, ಅದಕ್ಕಾಗಿ ಕೈಲೇ ಹಿಡ್ಕೊಂಡು ಮಾಡಬೇಕು ನಾನು. ವಿಡಿಯೋದಲ್ಲಿ ಏನೇ ಮಿಸ್ಟೇಕ್ ಆದರೆ ಕ್ಷಮೆ ಕೇಳುತ್ತೇನೆ. ಈಗ ನೋಡಿ, ತುಪ್ಪವನ್ನು ಹಾಕಿದ್ದೇನೆ ನಾನು ಕುದಿಸೋಕ್ಕೆ. ಇದರಿಂದ ಸಾಫ್ಟ್ ಆಗುತ್ತವೆ ಪೀಸಸ್, ಆಮೇಲೆ ಟೇಸ್ಟು ಭಾಳ ಆಗುತ್ತದೆ. ಚಿಕನ್ ಕರಿ ಮಾಡ್ತಾ ಇದ್ದೀವಿ ಇಲ್ಲಿ ನಾವು. ನೋಡಿ, ಒಂದು ಕೈಯಲ್ಲಿ ಮಿಕ್ಸ್ ಮಾಡೋಕ್ಕಾಗ್ತಿಲ್ಲ, ಒಂದು ಕೈಯಲ್ಲಿ ಫೋನನ್ನು ಹಿಡಿದಿದ್ದೇನೆ ನಾನು, ಅದಕ್ಕಾಗಿ. ಈಗ ನೋಡಿ, ಮಿಕ್ಸ್ ಮಾಡಿದ್ದೇನೆ, ಚೆನ್ನಾಗಿ ಕುದಿಸೋಕ್ಕಿಟ್ಟಿದ್ದೇನೆ. ಇದಕ್ಕೆ ನೀರನ್ನು ಹಾಕಬಾರ್ದು ನೀವು ಫಸ್ಟಿಗೆ, ಹಾಗೆ ಮುಚ್ಚಿಗ. ಇಲ್ಲಿ ಮಸಾಲಾಗೆ ಬೇಕಾಗಿರುವಂಥ ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಳೋಣ. ತವಾ ಇಟ್ಟಿದ್ದೇನೆ, ಗ್ಯಾಸ್ ಆನ್ ಮಾಡಿ. ಆನಂತರ ಇದಕ್ಕೆ 1 kg ಚಿಕನಿಗೆ 2 ಅಥವಾ 3 ದೊಡ್ಡವಿದ್ದರೆ 2 ಉಳ್ಳಾಗಡ್ಡಿ, ಇಲ್ಲ ಅಂದರೆ ಸಣ್ಣ ಇದ್ದರೆ ಮೀಡಿಯಮ್ ಸೈಜ್ ಇದ್ದರೆ 3 ಉಳ್ಳಾಗಡ್ಡಿಯನ್ನು ಹೆಚ್ಚಿ ಹಾಕ್ತಾ ಇದ್ದೇನೆ ನಾನು. ಹೀಗೆ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ಭಾಳ ಆಗುತ್ತದೆ. ಇದಕ್ಕೆ ಎಣ್ಣೆಯನ್ನು ಹಾಕ್ಕೋಬೇಕು. ಈಗ ಎಣ್ಣೆಯನ್ನು ಹಾಕ್ತೀನಿ ನಾನು. ನೋಡಿ, ಎಣ್ಣೆಯನ್ನು ಹಾಕಿದ್ದೇನೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗೋ ತನಕ, ಉಳ್ಳಾಗಡ್ಡಿ ಕಲರ್ ಕೆಂಪಗಾಗೋ ತನಕನೂ. ಇದಕ್ಕೆ ನೀವು ಚಕ್ಕೆ, ಲವಂಗ, ದಾಲ್ಚಿನ್ನಿ, ಚಕ್ಕಳ ಮೊಗ್ಗು, ಆಮೇಲೆ ಸಾಸಿವೆ ಅಲ್ಲ, ಕಸಕಸೆ, ಇದನ್ನೆಲ್ಲನೂ ಮಸಾಲೆ ಸಾಮಾನನ್ನು ನೀವು ಹಾಕ್ಬೋದು. ಇಲ್ಲಿ ನಾನು ಹಾಕಿಲ್ಲ, ಯಾಕಂದರೆ ನಾನು ಇಲ್ಲಿ ಗರಂ ಮಸಾಲ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ, ಅದಕ್ಕಾಗಿ ಆ ಸಾಮಾನನ್ನು ಹಾಕಿಲ್ಲ. ನೀವು ಆ ಸಾಮಾನನ್ನು ಬೇಕಾದರೆ ಆ್ಯಡ್ ಮಾಡಿಕೊಂಡು ಫಸ್ಟಿಗೆ ಒಳ್ಕೋಬೇಕು ಇದರ ಜೊತೆನೇ. ಈಗ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಎರಡನ್ನು ಫ್ರೈ ಮಾಡ್ಕೊಳ್ಳೋಣ. 2 ಅಥವಾ 3 ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಪೀಸಸ್ ಆಗಿ. ಬೆಳ್ಳುಳ್ಳಿ 1 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ, ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗಿದೆ. ಇಲ್ಲಿ ನೋಡಿ, ಬೆಳ್ಳುಳ್ಳಿಯನ್ನು ಹಾಕಿದ್ದೇನೆ ನಾನು, ಶುಂಠಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇನ್ ಟೇಸ್ಟ್ ಕೊಡೋದೇ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಚಕ್ಕಳ ಮೊಗ್ಗು, ಮಸಾಲ ಸಾಮಾನುಗಳಿಂದನೇ ಚಿಕನ್ ಬೆಸ್ಟ್ ಆಗೋದು. ಇಲ್ಲಿ ನಾನು ಬಳಸ್ತಾ ಇಲ್ಲ, ನೀವು ಬಳಸಿ. ಚಿಕನ್ ಗರಂ ಮಸಾಲಕ್ಕಿಂತ ಅದು ಬೆಟರ್, ಬಟ್ ಇಲ್ಲಿ ನಾನು ಸ್ವಲ್ಪ ಕುಕ್ಕಾಗಿ ಮಾಡ್ತಾ ಇದ್ದೇನೆ, ಅದಕ್ಕಾಗಿ ಗರಂ ಮಸಾಲನೇ ಬಳಸ್ತಾ ಇದ್ದೇನೆ. ಅರ್ಜೆಂಟಾಗಿ
ಮಾಡ್ತಾ ಇದ್ದೇನೆ ನಾನು. ನಿಮಗೂ ಎಮರ್ಜೆನ್ಸಿ ಇದ್ದರೆ ನೀವು ಗರಂ ಮಸಾಲಾನೇ ಬಳಸ್ಕೋಬೋದು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ವಿಡಿಯೋ ಸ್ಟ್ಯಾಂಡ್ ಕರೆಕ್ಟ್ ಇಲ್ಲ ನಂದು. ಹೀಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ಕಂಪಲ್ಸರಿ ಹಾಕಲೇಬೇಕು, ಸ್ಕಿಪ್ ಮಾಡಬೇಡಿ. ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ಟೇಸ್ಟ್ ಬರಲ್ಲ ಮಸಾಲೆಗೆ, ವಾಸನೆ. ಮೇನ್ ಟೇಸ್ಟ್ ಕೊಡೋದೇ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಎಣ್ಣೆಯನ್ನು ಹಾಕಿದ್ದೇನೆ. ತೆಂಗಿನಕಾಯಿ ಹಾಕಿದ್ದೇನೆ. ಇಲ್ಲಿ ನೋಡಿ ಸ್ವಲ್ಪನೇ ಹೊಳ್ಕೊಳಕ್ಕೆ ಸ್ವಲ್ಪ ಹಾಕಿದ್ದೇನೆ. ನಾನಿಲ್ಲಿ 1 ತೆಂಗಿನಕಾಯಿನ ಬಳಸಿದ್ದೇನೆ. 1 kg ತೆಂಗಿನಕಾಯಿ, 1 kg ಚಿಕನಿಗೆ 1 ತೆಂಗಿನಕಾಯಿ ಸಾಕು. ಅದರ ಜೊತೆ 3 ಉಳ್ಳಾಗಡ್ಡೆಯನ್ನು ಕಟ್ ಮಾಡಿ ಹಾಕಿದ್ದೇವೆ. ಅದು ಪೇಸ್ಟ್ ಮಾಡಿ ಹಾಕ್ತೇವಲ್ಲ, ಸಾಕು. ಗ್ರೇವಿ ಭಾಳ ಆಗುತ್ತದೆ, ಪೀಸಸ್ ಕಮ್ಮಿ ಆಗುತ್ತದೆ ಭಾಳ ಹಾಕಿದ್ರೆ. ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನನ್ನ ಕಡೆಯಿಂದ ಯಾವುದೇ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಕ್ಷಮೆಯನ್ನು ಕೇಳುತ್ತೇನೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನೋಡಿ ಇಲ್ಲಿ ಪೀಸಸ್ ಕುದ್ದಿದೆ. ನೋಡೋಣ, ಓಪನ್ ಮಾಡಿ ನೋಡಿ, ಕುದೀತಿದೆ ಚೆನ್ನಾಗಿ. ಅದಕ್ಕೆ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ಳೋಣ. 1 ಟೊಮೆಟೊ ಹಣ್ಣನ್ನು ಹಾಕಿದ್ದೇನೆ ನಾನು, ದೊಡ್ಡದಿದ್ದಿತ್ತು, ದೊಡ್ಡ ಸೈಜು. ನಿಮ್ಮ ಸಣ್ಣದಿದ್ದರೆ 2 ಹಾಕಿ, ಯಾಕಂದರೆ ಜಾಸ್ತಿ ಹಾಕಬೇಡಿ. ಫಸ್ಟಿಗೆ ನಾವು ಲಿಂಬೆಹಣ್ಣನ್ನು ಹಾಕಿ ಕುದಿಸೋಕೆ ಇಟ್ಟಿದ್ದೇವೆ, 1 ಲಿಂಬೆಹಣ್ಣನ್ನು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೇನೆ ನಾನು ಇಲ್ಲಿ. ಯಾಕಂದರೆ ನಾವು ತುಪ್ಪ ಮತ್ತು ಎಣ್ಣೆಯನ್ನು ಹಾಕಿ ಕುದಿಸೋಕೆ ಇಟ್ಟಿದ್ವಿ. ಫಸ್ಟಿಗೆ ನೀರನ್ನು ಹಾಕಿದ್ದಿಲ್ಲ, ಈಗ ನೀರನ್ನು ಮಿಕ್ಸ್ ಮಾಡಿದ್ದೇನೆ ನಾನು. ಗರಂ ಮಸಾಲ, ಇದಕ್ಕೆ ಗರಂ ಮಸಾಲ, ಆಮೇಲೆ ಎವರೆಸ್ಟ್ ಚಿಕನ್ ಮಸಾಲ 2 ಹಾಕಿ ಇನ್ನು ಸ್ವಲ್ಪ ಕುದಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಗರಂ ಮಸಾಲ ಮತ್ತು ಎವರೆಸ್ಟ್ ಚಿಕನ್ ಮಸಾಲ 2 ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇನ್ನೊಂದು 5 ನಿಮಿಷದ ಕಾಲ ಮುಚ್ಚಿಡೋಣ. ನಮ್ಮದೀಗ ಆಲ್ರೆಡಿ ಚಿಕನ್ ಬೆಂದಿದೆ. ಗರಂ ಮಸಾಲ ಮತ್ತು ಚಿಕನ್ ಮಸಾಲಾನ ಸ್ವಲ್ಪ ಹಾಕಿ ಮುಚ್ಚಿಟ್ಟಿದ್ದೇನೆ. ಇಲ್ಲಿ ಮಸಾಲ ರೆಡಿಯಾಗಿದೆ. ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಪೇಸ್ಟ್ ಮಾಡ್ಕೋಬೇಕು. ಇದು ಒಂದು ಸಾರಿ ಆಗಲ್ಲ, ಇದು 2 ಟೈಮ್ ಮಿಕ್ಸಿಗೆ ಹಾಕ್ಕೊತೀನಿ ನಾನು.
ಕೊತ್ತಂಬರಿ ಕಾಳು ಮೊದಲೇ ಹೊಡೆದು ಸ್ಟಾಕ್ ಮಾಡಿಟ್ಟಿದ್ದೆ. ಹಸಿ ಕೊತ್ತಂಬರಿ ಕಾಳನ್ನು ಹಾಕಬೇಡಿ, ವಾಸನೆ ಭಾಳ ಬರ್ತದೆ. ಅದು ಫ್ರೈ ಮಾಡಿ ಇಟ್ಕೊಂಡು ಇರಬೇಕು, ಸ್ಟೋರ್ ಮಾಡಿ. ಅದಕ್ಕೆ ಸ್ವಲ್ಪ ಹುಣಸಿನಕಾಯನ್ನು ಹಾಕ್ತಾಯಿದ್ದೀನಿ. ನೋಡಿಲಿ ಹುಣಸಿನ ಹಣ್ಣು, ಯಾಕಂದರೆ ಮಸಾಲೆಗೆ ಹುಳಿ ಬಿಡೋ ಕಾರಣಕ್ಕೆ. ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ಮಸಾಲೆ ರುಬ್ಬುವಾಗ ಕಂಪಲ್ಸರಿ ಹಾಕ್ತೀನಿ. ಅದಕ್ಕೆ ಖಾರದ ಪುಡಿ 2 ಸ್ಪೂನು, ಮತ್ತೆ ಬೇಕಾದರೆ ಆಮೇಲೆ ಹಾಕೊಳ್ಳೋಣ. ಇದಕ್ಕೆ ಅರಿಶಿನ ಹಾಕೋಬಾರ್ದು. ಅರಿಶಿನ ಕುದಿಯೋ ಟೈಮಲ್ಲೇ, ಕುದಿಸೋಕ್ಕಿಡೋ ಟೈಮಲ್ಲೇ ಹಾಕಿದ್ದೆವು ನಾವು ಚಿಕನ್ ಪೀಸಿಗೆ. ಇದಕ್ಕೆ ನೀರು ಮಿಕ್ಸ್ ಮಾಡೋಣ. ಈಗ ನೋಡಿ ಹಾಕಿದ್ದೇನೆ ಮಸಾಲ ಮಿಕ್ಸ್ ಮಾಡಿ. ಇದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಕುದಿಯೋಕೆ ಬಿಡೋಣ ಸಣ್ಣದಾಗಿ. ನಂದು ಮೊದಲೇಗಿನ ವಿಡಿಯೋ ಸ್ಟ್ಯಾಂಡ್ ಇತ್ತು, ಬಟ್ ಅದು ಕರೆಕ್ಟ್ ಇಲ್ಲ. ಅದಕ್ಕಾಗಿ ವಿಡಿಯೋ ಮಾಡುವಾಗ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ನೋಡಿ ನೀರನ್ನು ಮಿಕ್ಸ್ ಮಾಡಿದ್ದೀನಿ ನಾನು. ಬಹಳನೂ ನೀರು ಹಾಕ್ಬಾರ್ದು, ಥಿಕ್ನೆಸ್ ಹೋಗಿಬಿಡುತ್ತದೆ ಮಸಾಲದು. ಮಸಾಲೆಗೆ ಎಷ್ಟು ನೀರು ಹಿಡಿತಂತ ನೋಡ್ಕೋಬೇಕು, ಅಷ್ಟನ್ನು ಮಾತ್ರ ಹಾಕ್ಕೋಬೇಕು. ಈಗ ಮಸಾಲೆಗೆ ಉಪ್ಪನ್ನು ಸೇರಿಸ್ಕೋಬೇಕು. ಉಪ್ಪನ್ನು ಸ್ವಲ್ಪ ಮಾತ್ರ ಹಾಕ್ಕೋಬೇಕು. ಕುದಿಯೋ ಟೈಮಿಗೆ ಹಾಕಿದ್ವಿ ನಾವು. ಈಗ ಮಸಾಲೆಗಂತ ಸ್ವಲ್ಪನೇ ಉಪ್ಪನ್ನು ಹಾಕ್ಕೋಬೇಕು. ಆಮೇಲೆ ಸುಹಾನ ಚಿಕನ್ ಮಸಾಲ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಖಾರ ಪುಡಿ ಕಮ್ಮಿ ಆಗಿದೆ ಅನ್ನಿಸ್ತಾ ಇದೆ, ಸ್ವಲ್ಪ ಬಿಳಿ ಬಣ್ಣ ಕಾಣಿಸ್ತಾ ಇದೆ ಮಸಾಲದಲ್ಲಿ. ಅದಕ್ಕಾಗಿ ಖಾರ ಪುಡಿಯನ್ನು ಹಾಕಿದ್ದೆ ನಾನು 1 ಸ್ಪೂನು. ನಿಮ್ಮ ಖಾರ ಎಷ್ಟು ತಿಂತೀರ ಅದರ ಮೇಲೆ ಡಿಪೆಂಡು. ಬೇಕಾದರೆ ಹಾಕೋಬೋದು, ಇಲ್ಲ ಖಾರ ಕರೆಕ್ಟ್ ಇದೆ ಅಂದರೆ ಬೇಡ. ಫಸ್ಟಿಗೆ ಸ್ವಲ್ಪ ಟೇಸ್ಟ್ ನೋಡಬೇಕು, ಆಮೇಲೆ ಹಾಕ್ಕೋಬೇಕು. ನನಗೆ ಇಲ್ಲಿ ಬಿಳಿ ಬಣ್ಣ ಕಾಣಿಸ್ತಾ ಇತ್ತು ಮಸಾಲದಲ್ಲಿ, ಅದಕ್ಕಾಗಿ ಖಾರ ಪುಡಿಯನ್ನು ಮಿಕ್ಸ್